ಅಥಣಿ ಪಟ್ಟಣದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಮೂರ್ತಿಯ ಲೋಕಾರ್ಪಣೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾಜಿ ಅವರೊಂದಿಗೆ ಮಾಜಿ ಸಚಿವರು ಹಾಗೂ ಅಥಣಿಯ ಶಿವಾಜಿ ಮಹಾರಾಜರ ಈ ಭವ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀ ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರು ಭಾಗವಹಿಸಿ ಗಣ್ಯರ ಸಮ್ಮುಖದಲ್ಲಿ ಮೂರ್ತಿ ಅನಾವರಣಗೊಳಿಸಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರಿಗೆ ಗೌರವ ನಮನಗಳನ್ನು ಸಲ್ಲಿಸಿದರು. MLC ಆಗಲಿ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ ಅಂತ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಹೇಳಿದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದಾರೆ, ಕहाँ है यत्नाल, उनको लेके आओ, ಭಾಷಣ करने के लिए दो. ಈ ಸಲ ನಾ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನು ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮ ತನ ಉಳಿಸ್ಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ. ಕಾಲ ಬಂದ್ರೆ ಹಿಂದೆ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗಬೇಕಾದಂಥ ಅನಿವಾರ್ಯತೆ ಕರ್ನಾಟಕದಾಗ